ನನ್ ಪ್ರಕಾರ ಅವನೇ ಗೆಲ್ಬಹುದು ಈ ಸಲಿ. ಫ್ರೆಂಡ್ಶಿಪ್ ಅಲ್ಲಿ ಹೋಗಲ್ಲ, ಅಣ್ಣ ಅಂತಾನೆ ರೇಗಿಸ್ತಾಳ ಅವನನ್ನ. ನೀನ್ ಗಿಲ್ಲಿ ನಟನೆ ಬರ್ಬೇಕು, ಬಡವ್ರ ಮಕ್ಳು ಬೆಳಬೇಕು. ಹಿಂಗ್ ಹೇಳ್ತಾವ್ರೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ನಮ್ಮ ವಂಶದ ಕೂಡಿ ಹಿಂಗ್ ಹೇಳ್ಬಿಡ್ತಲ್ಲ. ಅಂದ್ರೆ ನೈಜವಾಗಿ ಆಟ ಆಡ್ತಾರೆ ಅವರು. ಸುದೀಪ್ ನೋಡಕ್ ಇಷ್ಟ. ಇಲ್ಲ ಇಲ್ಲ ಇಲ್ಲ, ಗಿಲ್ಲಿಂದಲೇ ಅವರು. ಒಳ್ಳೆತಂದ್ರೆ ಮುಂದೆ ಬರ್ಬೇಕು, ಕಷ್ಟಪಟ್ಟು ಮುಂದೆ ಬರ್ಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ನಾನೀಗ ಹಾಸನಲ್ಲೇ ಇದ್ದೀನಿ. ಏನಕ್ಕಂದ್ರೆ ಇಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೆ ಹಾಸನದಲ್ಲಿ. ಬನ್ನಿ ಇಲ್ಲಿನ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರ ಅಂತ ಕೇಳ್ಬಿಡೋಣ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಬನ್ನಿ ಇಲ್ಲಿ ನಮ್ಮ ಹಾಸನದ ಜನತೆ ಏನ್ ಹೇಳ್ತಾರ ಅಂತ ಕೇಳ್ಬಿಡೋಣ. ಅಕ್ಕ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ಬಿಗ್ ಬಾಸ್ ನೋಡ್ತೀವಿ, ಆಗಾಗ ಟೈಮ್ ಸಿಕ್ತಾಗೆಲ್ಲ ನೋಡ್ತೀವಿ. ಗಿಲ್ಲಿದು ಏನು ಅವನು ಎಲ್ಲಾರ್ಗು ಕ್ವಾಟ್ಲೆ ಕೊಡ್ಕೊಂಡು ತಮಾಷೆ ಮಾಡ್ಕೊಂಡ್ ಚೆನ್ನಾಗ್ ಆಡ್ತಾವನೆ. ಅವನ್ಗು ಎಲ್ಲಾರು ಒಳ್ಳೇದಾಗ್ಲಿ. ಅವರು ಇವ್ರು ಅಂತ ಅಂತಲ್ಲ, ಪ್ರತಿಯೊಬ್ರು ಚೆನ್ನಾಗ್ ಆಡ್ತಿದ್ದೀರಾ. ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಆದ್ರೂ ಒಂಥರ ಫನ್ನಿ ತರ ಎಲ್ಲಾದ್ರೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗೈತೆ. ಎಲ್ಲಾರು ನೋಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ ಓಟ್ ಯಾರಿಗಕ್ಕ? ನನ್ನ ಓಟ, ನಮ್ಮ ಒಟ್ಟು ನೋಡೋಣಲ್ಲ ಕೊನೆವರೆಗೂ ಯಾರು ಚೆನ್ನಾಗ್ ಆಡ್ತಾರೆ. ಇನ್ನು ನಮ್ ಜನಗಳೆಲ್ಲ ಯಾರನ್ನ ಆಯ್ಕೆ ಮಾಡ್ತಾರೆ, ಜಾಸ್ತಿ ಓಟ್ಗಳು ಯಾರ್ಯಾರಿಗೆ ಬೀಳ್ತದೆ ಲಾಸ್ಟಿಗೆ ನೋಡೋಣ. ಫೈನಲ್ ಆಗಿ ಯಾರು ಚೆನ್ನಾಗ್ ಆಡಿ ಮನೇಲೆಲ್ಲ ಒಳ್ಳೆ ಹೆಸರು ತಗತಾರೆ, ಮತ್ತೆ ನಮ್ಮ ಕಿಚ್ಚನ ಚಪ್ಪಾಳೆ ಎಲ್ಲ ಯಾರು ತಗತಾರೆ ಅದ್ ಪ್ರತಿಯೊಂದು ನೋಡಿ ಆಮೇಲೆ ನಮ್ಗೆ ಯಾರು ಇಷ್ಟ ಬರ್ತಾರೋ ಅವ್ರಿಗೆ ಓಟ್ ಹಾಕೋಣ. ಹೌದಕ್ಕ, ಈ ಬಾರಿ ಯಾರು ಗೆಲ್ಬೇಕಂತ ನಿಮ್ಗೆ ಇಷ್ಟ? ಯಾರ್ ಗೆಲ್ಬೇಕು ಅಂತಂದ್ರೆ ಈಗ ನಮ್ಮ ಗಿಲ್ಲಿ ಗೆಲ್ಬೇಕು ಅಂತ ಪ್ರತಿ ಒಂದ್ ಕಡೆಲೂ ಹಳ್ಳಿ ಕಡೆಯಿಂದ ಹಿಡಿದು ಪ್ರತಿ ಕಡೆ ಎಲ್ಲ ಗಿಲ್ಲಿನ ಹೆಸರನ್ನೆಲ್ಲ ಇಟ್ಕೊಂಡಿದ್ದಾರೆ. ರೈತರ ಮಗ ಎಲ್ಲಾರ್ಗು ಇದ್ ಮಾಡ್ಬೇಕು, ಅವನೊಂಥರ ಮುಂದ್ ಬರ್ಬೇಕು, ಹಳ್ಳಿ ಮಕ್ಳೆಲ್ಲ ಮುಂದ್ ಬರ್ಬೇಕು ಅಂತ ಅನ್ಬಿಟ್ಟು ನನ್ ಪ್ರಕಾರ ಅವನೇ ಗೆಲ್ಬಹುದು ಈ ಸಲಿ. ಗೆದ್ರೆ ಇನ್ನು ಒಳ್ಳೇದು ನಮ್ಗೆಲ್ಲ. ನಮ್ಮ ಈ ಕಡೆ ನಮ್ಮ ಏನೈತೆ ನಮ್ಮ ಹಾಸನದ ಹುಡುಗ ಅಂತ ಎಲ್ಲ ಕರೆಸ್ಕತವನೆ. ಗಿಲ್ಲಿಗೆ ಒಳ್ಳೇದಾಗ್ಲಿ. ನೋಡೋಣ, ಗಿಲ್ಲಿಗೆ ಹಾಕೋದಾದ್ರೆ ಅವ್ನ್ ಚೆನ್ನಾಗ್ ಆಡಿದ್ರೆ ಅವ್ನ್ಗೆ ಹಾಕ್ತಿವಿ ನಾವು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ನಿಮ್ಗೂ ಕೂಡ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ ಸರ್. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಅದೇ ಗಿಲ್ಲಿ ನಟ, ಹುಡ್ಗಿ ರಕ್ಷಿತಾ, ಮತ್ತೆ ರಘು. ಅವ್ರ ಮೂವರೇ ಯಾಕೆ ಇಷ್ಟ ಮೇಡಮ್? ಮೂವರಂದ್ರೆ ಅವರು ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಅದಕ್ಕೆ. ಅಂದ್ರೆ ಹೊರಗಡೆ ಒಂದ್ ಮಾತಾಡ್ತಾರೆ, ಮತ್ತೆ ಎದುರುಗಡೆ ಸುದೀಪ್ ಅವ್ರ ಸಾರ್ ಬಂದಾಗ ಅವ್ರು ಒಂಥರ ಮಾತಾಡ್ತಾರೆ. ಅಂದ್ರೆ ಮುಖವಾಡ ಅವ್ರದ್ದು ಚೇಂಜ್ ಇರುತ್ತೆ, ಅದಕ್ಕೋಸ್ಕರ. ಹೌದು ಮೇಡಮ್. ಅಶ್ವಿನಿ ಗೌಡ ಅವ್ರು ಹೇಗ್ ಆಡ್ತಾರೆ? ಅಶ್ವಿನಿ ಗೌಡ ಅವರು ಅದೇ ಆ ಕಡೆ ಇಲ್ಲದೆ ಇದ್ದಾಗ ಒಂಥರ ಆಡ್ತಾರೆ. ನಾನು ಆಡೇ ಇಲ್ಲ ಸರ್. ಹೇಳಿ ಮೇಡಮ್, ಚೆನ್ನಾಗಿ ಹೇಳ್ತೀರಿ, ಹೇಳಿ ಮೇಡಮ್. ಅಲ್ಲ, ನಾವೇನು ಆತರ ಮಾಡೇ ಇಲ್ಲ ಸರ್. ತೋರ್ಸೋಣ ಅಂತ ಅಂದಾಗ ಆಗ ತೋರಿಸ್ದಾಗ ಅದ್ ಹಾಗಲ್ಲ ಸರ್, ಹೀಗಾಯ್ತು ಇದಕ್ಕೀಗ ಅಂದೆ. ಸೂಪರ್ ಸೂಪರ್ ಮೇಡಮ್. ಇದುವರೆಗೂ ನಾನು ಇಷ್ಟು ರಿವ್ಯೂ ಮಾಡಿದ್ರಿ, ಯಾರು ಈ ತರ ತೋರ್ಸಿಲ್ಲ, ಫಸ್ಟ್ ನೀವೇ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡ್ತೀರಾ. ಮತ್ತೆ ಮೇಡಮ್, ಜಾಹ್ನವಿ ಅವರು? ಜಾಹ್ನವಿಯವರು ಸ್ವಲ್ಪ ಅವ್ರು ಹೇಳ್ದಾಗ ಆ ಕಡೆ ಇರ್ತಾರೆ, ಇವ್ರು ಹೇಳ್ದಾಗ ಈ ಕಡೆ ಇರ್ತಾರೆ, ಆತರ ಮಾಡ್ತಾರೆ. ಅವ್ರದ್ದು ಏನಾರ ಇಮಿಟೇಟ್ ಮಾಡ್ತೀರಾ? ಇಲ್ಲ ಸರ್, ಇವ್ರ ಮೂವರಲ್ಲಿ ಯಾರು ಒಬ್ರು ಬರ್ಬೇಕು. ಹೌದು. ನಿಮಗೆ ಈ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ಒಂಚೂರು ಜೋಕ್ ಅನಿಸ್ತು, ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದಾರೆ. ಬಟ್ ಅವ್ರು ಕಾಮಿಡಿ ಆಗಿ ತಗೋತಾರೆ, ಅಲ್ಲೂ ಕಾಮಿಡಿ ಮಾಡ್ತಾರೆ, ಇಲ್ಲೂ. ಅದು ಕಾಮಿಡಿ ಅಂತಲ್ಲ, ಬಟ್ ಅದು ಜನ ನೋಡ್ತಾ ಇರೋದೇ ಅವನಿಗೋಸ್ಕರ, ರಘುಗೋಸ್ಕರ, ಆ ಹುಡ್ಗಿಗೋಸ್ಕರ. ಅಲ್ಲ ಮೇಡಮ್, ಈಗ ರಘು ಮತ್ತೆ ಗಿಲ್ಲಿ ನಟ ಅವ್ರದ್ದು ಒಂದು ಕಾಂಬಿನೇಷನ್ ಸೂಪರ್ ವರ್ಕೌಟ್ ಆಗ್ತದೆ ಅಂತ ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದೇ ಏನು ನಮ್ಮ ವಂಶದ ಕೂಡಿ ಹಿಂಗ್ ಹೇಳ್ಬಿಡ್ತಲ್ಲ ಅಂತ ಹೇಳ್ತಾರೆ. ಅಲ್ಲ ಏನು ಅಲ್ಲ, ಹಿಂಗ್ ಹೇಳ್ತಾವ್ರೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ನಮ್ಮ ವಂಶದ ಕೂಡಿ ಹಿಂಗ್ ಹೇಳ್ಬಿಡ್ತಲ್ಲ ಅಂತ ಇರ್ತಾರೆ. ಅಂತಿಮವಾಗಿ ನಿಮ್ಮ ಓಟು ಯಾರಿಗೆ ಮೇಡಮ್? ನಮ್ದು ರಘುಗೆ. ಈ ಬಾರಿಯ ಬಿಗ್ ಬಾಸ್ ಯಾರು ಗೆಲ್ಬೇಕು ಮೇಡಮ್? ರಘು ಬರ್ಬೇಕು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಖಂಡಿತ ನೋಡ್ತೀವಿ. ಬಿಗ್ ಬಾಸ್ ಕಾರ್ಯಕ್ರಮ ಯಾರಿಗೋಸ್ಕರ ನೋಡ್ತೀರಾ? ಗಿಲ್ಲಿನೇ ಯಾಕೆ ಮೇಡಮ್? ಅವನು ಎಂಟರ್ಟೈನರ್ ಆಕ್ಚುಲಿ. ಅವನು ಪ್ರತಿಯೊಬ್ರಿಗೆ ಎಷ್ಟೇ ನಾವು ಬೇಜಾರಾಗಿ ಕುತ್ಕೊಂಡ್ರು ಬಿಗ್ ಬಾಸ್ ಕಾರ್ಯಕ್ರಮ ನೋಡೋದೇ ಗಿಲ್ಲಿಗೋಸ್ಕರ. ಅಂದ್ರೆ ಅವ್ನು ಯಾವ್ದನ್ನು ಹೊಲ್ಗೊಂಡ್ ಮಾತಾಡಲ್ಲ. ಮೀನ್ಸ್ ಅವ್ನ್ ಏನ್ ಮಾಡ್ತಾನ ಅಂದ್ರೆ ಏನಂದ್ರು ಅನ್ಸಿದ್ರೆ ನಗಾಡ್ಕೊಂಡೆ ಸೀರಿಯಸ್ ಆಗಿ ಹೇಳಿರ್ತಾನ ಅವನು. ಸೊ ಅರ್ಥ ಮಾಡ್ಕೊಳ್ಳೋರು ಒಳಗಡೆ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡು ಬಿಗ್ ಬಾಸ್ ಆಡ್ತಿರೋದು ಗಿಲ್ಲಿ ಒಬ್ನೇ.
ಸೊ ಐ ವಿಲ್ ಸಪೋರ್ಟ್ ಆಲ್ವೇಸ್ ಗಿಲ್ಲಿ. ಗಿಲ್ಲಿ ಹೌದು ಮೇಡಮ್. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ? ಸ್ವಲ್ಪ ಶಾರ್ಟ್ ಟೆಂಪರ್ ಅವರು. ಪರವಾಗಿಲ್ಲ, ಹೇಳಿ. ಅಶ್ವಿನಿ ಗೌಡ ಅಂತಂದ್ರೆ ನೋಟೆಡ್ ಆಗೋಕ್ಕೋಸ್ಕರನೇ ಜಗಳ ಮಾಡ್ತಾರ ಅವರು. ಸೊ ಅಲ್ಲಿ ಏನ್ ಹೇಳ್ತಾರೆ, ಲಾಸ್ಟ್ ಟೈಮ್ ಬಂದು ಸುದೀಪ್ ಅವ್ರು ಹೇಳ್ತಾರ ಅವ್ರಿಗೆ, ನೀವ್ ಇಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡ್ಬೇಡಿ ಅಂತ ಹೇಳಿ. ಸೊ ಅದನ್ನ ಅವ್ರು ಸ್ವಲ್ಪ ಮೇಲ್ ಹೈ ಇಟ್ಕೊಂಡು ಸ್ವಲ್ಪ ಮುಂದೆ ಬರಕ್ ನೋಡ್ತಾರ ಅವರು. ಬಟ್ ಶಿ ಇಸ್ ಓಕೆ. ಬಟ್ ಗಿಲ್ಲಿಗೂ ಅವ್ರಿಗೂ ಆಗಲ್ಲ. ಈಗ ಹೊಸ ಟೀಮ್ ಬಂದ್ಮೇಲೆ ಅವರು ಸ್ವಲ್ಪ ಕ್ಲೋಸ್ ಆಗಕ್ ನೋಡ್ತಿದ್ದಾರೆ, ಒಂದ್ ಮನೆಯವ್ರ ತರ. ಅಶ್ವಿನಿ ಗೌಡ ಅವ್ರು ಬೇಕು, ಎಂಟರ್ಟೈನ್ಮೆಂಟ್ ಗಾದ್ರೂ ಅವ್ರು ಇರ್ಬೇಕು, ಅಲ್ಲಿ ಜಗಳಾಡಕ್ಕಾದ್ರೂ ಒಬ್ರು ಬೇಕು. ಸೊ ಅವ್ರು ಹೋದ್ರು ಸ್ವಲ್ಪ ಬಿಗ್ ಬಾಸ್ ಡಲ್ ಆಗಿ ಹೋಗುತ್ತೆ. ಸೊ ಇಬ್ರು ಕಾಂಪಿಟೇಟರ್ ಚೆನ್ನಾಗಿದೆ ಆಕ್ಚುಲಿ ಬಿಗ್ ಬಾಸ್ ಈ ಸಲ. ಹೌದು ಮೇಡಮ್. ರಘು ಅವರು ಅವ್ರು ಬಿಡಿ, ಗುಡ್ ಪರ್ಸನ್. ಆಕ್ಚುಲಿ ನಾವು ಟಾಪ್ ಫೈನಲಿಸ್ಟ್ ಅಲ್ಲಿ ರಕ್ಷಿತಾ, ಗಿಲ್ಲಿ ಮತ್ತೆ ರಘು ಸರ್, ಅವ್ರ ಬಗ್ಗೆ ನೋ ವರ್ಡ್ಸ್. ಸಕ್ಕದಾಗಿ ಆಡ್ತಾ ಇದಾರೆ ಅವರು. ಗಿಲ್ಲಿ ಮತ್ತೆ ರಘು ಅವ್ರದ್ದು ಕಾಂಬಿನೇಷನ್ ಇದೆಲ್ಲ ಆಕ್ಚುಲಿ ಎವ್ರಿ ಟೈಮ್ ಒಂದೊಂದು ಕಪಲ್ಸ್ ಹೊರಗ್ ಬರ್ತಾ ಇದ್ರು. ಈ ಸಲ ಅಣ್ಣ ತಮ್ಮಂದ್ರು ಇದಾರಲ್ಲ, ಸೊ ಮೋಸ್ಟ್ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಂಗೆ ತುಂಬಾ ಖುಷಿ ಆಯ್ತು. ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕಂತ ನೀವು ಅಪೇಕ್ಷೆ ಪಡ್ತೀರಿ? ಫಸ್ಟ್ ಗಿಲ್ಲಿ ವಿನ್ ಆಗ್ಲಿ, ಸೆಕೆಂಡ್ ರಕ್ಷಿತಾ, ರಘು. ಅಲ್ಲ ಮೇಡಮ್, ಪಾಪ ಕಾವ್ಯ ಅವ್ರನ್ನ ಬಿಟ್ಬಿಟ್ರಲ್ಲ ಮೇಡಮ್. ಇಲ್ಲ, ಕಾವ್ಯ ಅವಳು ತುಂಬಾ ಹರ್ಟ್ ಮಾಡ್ತಾಳ ಅವರಿಗೆ. ಅವ್ರ ಫ್ರೆಂಡ್ಸ್ ಓಕೆ, ಬಟ್ ಇಂಟೆನ್ಷನ್ ಫುಲ್ಲಿ ಅವಳು ಬೇರೆಯವ್ರ ಜೊತೆ ಕ್ಲೋಸ್ ಆಗಿರೋದಕ್ಕೂ ಗಿಲ್ಲಿನ ಅಣ್ಣ ಅಣ್ಣ ಅಂತ ರೇಗಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎಲ್ಲ ಒಂದ್ ಕಡೆ ಕಾವ್ಯ ಸೇವ್ ಆಗ್ತಿರೋದು ಗಿಲ್ಲಿಯಿಂದಾನೆ. ಸೊ ಹಂಗಾಗಿ ಅವಳು ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಹೋದ್ರೆ ಫೈನ್, ಆದ್ರೆ ಅವಳು ಫ್ರೆಂಡ್ಶಿಪ್ ಅಲ್ಲಿ ಹೋಗಲ್ಲ, ಅಣ್ಣ ಅಂತಾನೇ ರೇಗಿಸ್ತಾಳ ಅವನನ್ನ. ಪಾಪ ಅದು ಅವನಿಗೆ ಹರ್ಟ್ ಆಗುತ್ತೆ, ನಮಗೂ ನೋಡುವಾಗ ಬೇಸರ ಆಗುತ್ತೆ. ಅವ್ರಿಬ್ಬರನ್ನು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ತರ ನೋಡಕ್ ನಾವ್ ಇಷ್ಟ ಪಡ್ತೀವಿ. ಬಟ್ ಅವಳ ಅಣ್ಣ ಅನ್ನೋದು ನಮಗೂ ತುಂಬಾ ಹರ್ಟ್ ಆಗುತ್ತೆ. ಬೇಡ, ನೆಕ್ಸ್ಟ್ ಟೈಮ್ ಕಾವ್ಯ ಅವರಿಗೆ ಸ್ಪೆಷಲಿ ರಿಕ್ವೆಸ್ಟ್, ನೀವು ಅಣ್ಣ ಅಂತ ಕರಿಬೇಡಿ, ಬೆಸ್ಟ್ ಫ್ರೆಂಡ್ ಆಗಿದ್ರು ಓಕೆ. ಹೌದು ಮೇಡಮ್. ಹಾಗೆ ಈ ವಾರದ ಒಂದು ಟಾಸ್ಕ್ ಗಳೆಲ್ಲ ಹೇಗಿದ್ವು? ಚೆನ್ನಾಗಿತ್ತು. ಹೊರಗಿಂದ ಹಳೆ ಕಂಟೆಸ್ಟೆಂಟ್ ಯಾರು ಬಂದಿದಾರಲ್ಲ ಅವ್ರು ಸ್ವಲ್ಪ ಓವರ್ ಆಯ್ತು. ಅದು ತುಂಬಾ ಮಂಜು ಅವ್ರದಾಗ್ಲಿ ರಜತ್ದಾಗ್ಲಿ ಅದೆಲ್ಲ ಅವರು ಮೋಸ್ಟ್ಲಿ ರಜತ್ ಹೊರಗ್ ಬಂದ್ಮೇಲೆ ಗೊತ್ತಾಗುತ್ತೆ ಅವರಿಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಗಿಲ್ಲಿ ಫ್ಯಾನ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಾಗ್ಬೋದು ಮೋಸ್ಟ್ಲಿ. ಅದು ಸ್ವಲ್ಪ ಚೆನ್ನಾಗಿದೆ ಆದ್ರೂನು. ಬಟ್ ಓಕೆ. ಅಂತಿಮವಾಗಿ ನಿಮ್ಮ ಓಟು? ನಮ್ಮ ಓಟ್ ಆಲ್ವೇಸ್ ಗಿಲ್ಲಿ. ಗಿಲ್ಲಿ ಗೆಲ್ತಾರ ಮೇಡಮ್? ಗಿಲ್ಲಿ ಗೆಲ್ಬೇಕು, ಗೆಲ್ತಾರೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಕ್ಕ, ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ. ಅಕ್ಕ, ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಅಕ್ಕ? ಗಿಲ್ಲಿ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ ಅಕ್ಕ? ಅವರು ತುಂಬಾ ಚೆನ್ನಾಗ್ ಮಾತಾಡ್ತಾರೆ, ತುಂಬಾ ಚೆನ್ನಾಗ್ ಆಟ ಆಡ್ತಾರೆ, ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹಂಗಾಗಿ ಗಿಲ್ಲಿ ಇಷ್ಟ, ಅವನೇ ಗೆಲ್ಬೇಕು. ಅಲ್ಲ, ನೀವು ಕೂಡ ಚೆನ್ನಾಗಿ ಮಾತಾಡ್ತೀರಾ, ಗಿಲ್ಲಿ ತರನೇ ಮಾತಾಡ್ತೀರಾ. ಹೌದು ಹೌದು, ಫುಲ್ ಸ್ಟ್ರೈಟ್ ಫಾರ್ವರ್ಡ್, ಹಿಂದೆ ಇಲ್ಲ ಮುಂದೆ ಇಲ್ಲ, ಹೇಗ್ ಮಾಡ್ದು ಇವತ್ತು ಹೆಂಗೆ. ಅಕ್ಕ, ಆಮೇಲೆ ಅಶ್ವಿನಿ ಅವ್ರು ಹೇಗ್ ಆಡ್ತಾರೆ? ಅವ್ರು ತುಂಬಾ ಜಗಳ ಆಡ್ತಾರೆ, ಆದ್ರೆ ಅಷ್ಟೇ ಚೆನ್ನಾಗಿ ಆಟ ಆಡ್ತಾರೆ. ಹೌದು. ಹಾಗೆ ಜಾಹ್ನವಿ? ಜ್ಞಾನವಿ ಇದು ಡಬಲ್ ಗೇಮ್. ರಘು? ರಘು ಅವ್ರು ಪರವಾಗಿಲ್ಲ, ಚೆನ್ನಾಗ್ ಆಟ ಆಡ್ತಾರೆ, ಚೆನ್ನಾಗ್ ಆಟ ಆಡ್ತಾರೆ. ಕಾವ್ಯ? ಕಾವ್ಯ ಚೆನ್ನಾಗ್ ಆಟ ಆಡ್ತಾರೆ, ಅವ್ರು ಗೆಲ್ಬೇಕು. ಅಕ್ಕ, ಈ ಒಂದು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಂತ ನಿಮ್ಮ ಆಸೆ? ಮತ್ತೆ ಇದು ಗಿಲ್ಲಿ ಮತ್ತೆ ಕಾವ್ಯ ಗೆಲ್ಬೇಕು, ಇಬ್ರು ಗೆಲ್ಬೇಕು. ಇಬ್ರಲ್ಲಿ ಒಬ್ರು ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಹಾಗೆ ನಿಮ್ಮ ಓಟ್ ಯಾರಿಗೆ ಅಕ್ಕ? ನಾವು ಗಿಲ್ಲಿಗೆ. ಗಿಲ್ಲಿಗೆ. ನಿಮ್ ಮನೆಯವರೆಲ್ಲ ಗಿಲ್ಲಿಗೆನಾ? ಓ, ಸೂಪರ್ ಅಕ್ಕ, ಸೂಪರ್ ಸೂಪರ್. ಬಸ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ನಮಗೆ ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಅಂದ್ರೆ ಒಳ್ಳೆ ಕೌಂಟರ್ ಕೊಡ್ತಾನೆ, ಒಳ್ಳೆ ಮಾತುಗಳು ಮಾತಾಡ್ತಾನೆ, ಒಳ್ಳೆ ಪಂಚ್ಗಳು ಕೊಡ್ತಾನೆ, ಅದಕ್ಕೆ ನಮಗೆ ಅವನ ಇಷ್ಟ. ಹೌದು. ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ? ಗಿಲ್ಲಿ ಬಿಟ್ಟು ಇನ್ಯಾರು ಇಷ್ಟನೇ ಇಲ್ಲ ನಂಗೆ. ನಿಮ್ಗೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಚೆನ್ನಾಗ್ ಆಡ್ತಾರ? ಚೆನ್ನಾಗ್ ಆಡ್ತಾರೆ. ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿಗೆ. ನಿಮ್ಮ ಹೆಸರಮ್ಮ? ಚಂದು. ಚಂದು ಅವರೇ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಗೆಲ್ಬೇಕು? ಗಿಲ್ಲಿ. ಗಿಲ್ಲಿನೇ ಯಾಕೆ ಗೆಲ್ಬೇಕು? ಅವ್ರು ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ಮಾತಾಡ್ತಾರೆ, ಕೌಂಟರ್ ಕೊಡ್ತಾ ಇರ್ತಾರೆ, ಅವಾಗ ಅವಾಗ ಕೇಳ್ತಾ ಇರ್ತಾರೆ, ಚೆನ್ನಾಗ್ ಮಾತಾಡ್ತಾರೆ. ಹೌದಾ? ಈ ಬಾರಿ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರ? ಗೆಲ್ತಾರೆ. ಥ್ಯಾಂಕ್ ಯು. ನಮ್ಮ ಹೆಸರು ವಿನೋದ್ ಅಂತ. ವಿನೋದ್ ಅವರೇ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಅವ್ನು ಸಖತ್ ಕೌಂಟರ್ ಕೊಡ್ತಾನೆ ಎಲ್ಲರಿಗೂ, ಮಾತಾಗಿ ಮಾತಲ್ಲೇ ಕೌಂಟ್ರು. ಹಾಗೆ ಅಶ್ವಿನಿ ಗೌಡ ಅವರು? ಇಲ್ಲ, ಕೊಡಲ್ಲ. ಜಗಳ ಆಡ್ತಾರಲ್ಲ ಅವರು? ಜಗಳ ಆಡ್ತಾರೆ ಅಷ್ಟೇ, ಜಗಳಕ್ ಮಾತ್ರ. ಅಲ್ಲ, ಅವರಿಂದಲೇ ಗಿಲ್ಲಿ ಅವರು ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಗಿಲ್ಲಿಂದಲೇ ಅವರು. ಅದ್ ಅನ್ಕೊಂಡ್ರೆ ಅದು ನಮ್ಗೆ ಅವ್ರ ತಪ್ಪು. ಹೌದಾ? ಗಿಲ್ಲಿಂದಲೇ ಅವರು. ಆಮೇಲೆ ನಮ್ಮ ರಘು ಬಾಡಿ ಬಿಲ್ಡರ್? ಇಲ್ಲ ಇಲ್ಲ.
ಧನುಷ್ ಇಲ್ಲ ಯಾರು ಇಲ್ಲ ಗಿಲ್ಲಿ ಒಂದೇ ಸರಿ ಅಂದ್ಬಿಡಿ ಈಗ ನಿಮ್ಮ ಎಲ್ಲರ ಓಟ್ ಯಾರಿಗೆ? ಗಿಲ್ಲಿ ಗಿಲ್ಲಿ ಗೆಲ್ತಾರ? ಪಕ್ಕ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ತೆ, ಸರ್ ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ ಇಷ್ಟ. ಸರ್, ಎಲ್ರು ಗಿಲ್ಲಿ ನಟ ಅಂತ ಹೇಳ್ತಾರಲ್ಲ ಸರ್, ಯಾಕೆ ಸರ್? ಯಾಕೆಂದ್ರೆ ಎಂಟರ್ಟೈನ್ಮೆಂಟೇ ಬೇಕಾಗಿರೋದು. ಎಂಟರ್ಟೈನ್ಮೆಂಟ್ ಅವರೊಬ್ಬರೇನ ಸರ್ ಮಾಡೋದು, ಬೇರೆ ಯಾರು ಮಾಡಲ್ವಾ? ಬೇರೆ ಅವ್ರದ್ದು ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ವಾ? ಅಂದ್ರೆ ಗಿಲ್ಲಿ ನಟ ಒಬ್ರೇ? ಗಿಲ್ಲಿ ನಟ ಒಬ್ರೆ ಕಾಂಟ್ರಿಬ್ಯೂಷನ್. ಸರ್, ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಅವರು ಅವರಿಗೆ ಜಂಬ ಜಾಸ್ತಿ, ಅಹಂಕಾರ ಒಂದು, ಹಾಗಾಗಿ ಅವ್ರದ್ದೇನು ಅಷ್ಟು. ಸರ್, ರಘು ದಾಡಿ ರಘು ಎಕ್ಸ್ಪೆಷಲಿ ಒಂದು ಸೀನಿಯರ್ ಅಥಾರಿಟಿ. ಅವ್ರು ಹೇಗೆ ಆಡ್ತಾರೆ? ಅವರು ಮಾಮೂಲಿ ಹೇಗ್ ಮನೆಗೆ ಇರ್ಬೇಕು ಹಾಕಿದ್ದಾರೆ. ಒಂದು ಸೀನಿಯರ್ ಅಥಾರಿಟಿ ಹೇಗ್ ತಗೋಬೇಕು ಆ ತರ ತಗೊಂಡಾಡ್ತಾರೆ. ಧನುಷ್ ಸರ್? ಧನುಷ್ ಅವನೊಂಥರ ಹೇಳಕ್ಕಲ್ಲ, ಆ ಕಡೆಕಿಲ್ಲ ಈ ಕಡೆಕಿಲ್ಲ. ಅಭಿಷೇಕ್ ಸೈಲೆಂಟ್ ಮಿಸ್. ರಾಶಿಕಾ ಬಂದು ಬರೀ ಬಾಯ್ ಫ್ರೆಂಡ್ಸ್. ಸೂರಜ್ ಬಂದು ಜೆಂಟಲ್ಮನ್. ಆಮೇಲೆ ಮತ್ತೆ ಯಾರು ಬಿಟ್ಟೆ? ಧ್ರುವ್. ಆ ಕಡೆನಲ್ಲ ಈ ಕಡೆನಲ್ಲ. ಸರ್, ರಕ್ಷಿತಾ ಅವರು ಹೇಗೆ ಆಡ್ತಾರೆ? ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಮೈಂಡಿಗೆ ಅವ್ರ ಏಜ್ಗೆ ಚೆನ್ನಾಗಿ ಆಡ್ತಿದ್ದಾರೆ. ಸರ್, ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಗೆಲ್ಬೇಕು ಅಂತ ಇಷ್ಟ? ನೀನ್ ಗಿಲ್ಲಿ ನಟನೆ ಬರ್ಬೇಕು, ಬಡವ್ರ ಮಕ್ಳು ಬೆಳಿಬೇಕು. ಸರ್, ಎಲ್ಲ ಕಡೆ ಇದೊಂದು ಸ್ಲೋಗನ್ ಆಗ್ಬಿಟ್ಟಿದೆ ಸರ್, ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಗೆಲ್ಬೇಕು ಅಂತ. ನೀವು ಕೂಡ ಅದು ಹೇಳ್ತಾರೆ, ಯಾಕೆ ಸರ್? ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದ್ರೆ ದುಡ್ಡಿರೋರ್ನೇ ತಗೋತಾರೆ, ಪಬ್ಲಿಸಿಟಿ ಇರೋರ್ನೇ ತಗೋತಾರೆ. ಏನಕ್ಕೆ ಅಂದ್ರೆ ಪಾಪ್ಯುಲಾರಿಟಿ ಬೆಳಿಬೇಕು, TRP ಬರ್ಬೇಕು. ಅದ್ರೊಳಗೆ ಕಷ್ಟದವ್ರು ತಗೊಂಡ್ರೆ ಇನ್ನೂ ಒಳ್ಳೇದು, ಅವ್ರಿಗೊಂದು ಹೆಲ್ಪ್ ಆಗುತ್ತೆ. TRP ಜೊತೆಗೆ TRP ಮಾಡೋದೇ ಹೊಟ್ಟೆ ಪಾಡಿಗೋಸ್ಕರ. ಈಗ ನಾವು ವಿಡಿಯೋ ಮಾಡಿರೋದು ಹೊಟ್ಟೆ ಪಾಡಿಗೋಸ್ಕರ. ಹಂಗ ಹೇಳಕ್ಕಾಗಲ್ಲ, ಇದನ್ನ ಹಾಕಲ್ಲ, ನನ್ನ ಕಟ್ಟಿ ಸುಮ್ಮನೆ ಹೇಳಿದ್ದು. ಮೇಲೆ ಒಂದೊಂದು ಜಾಬ್ ಮೇಲೆ ಅವ್ರ ರೆಸ್ಪಾನ್ಸ್ ಇದ್ದೇ ಇದ್ದಾರೆ. ಹೌದು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈ ಬಾರಿಯ ನಿಮ್ಮ ಓಟು ಯಾರಿಗೆ? ಗಿಲ್ಲಿ ನಟಗೆ. ಗಿಲ್ಲಿ ನಟ ಗೆಲ್ತಾರೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅರ್ಜುನ್ ಕುಮಾರ್ ಅಂತ. ಸರ್, ಅರ್ಜುನ್ ಸರ್, ಈ ಬಾರಿಯ ಬಿಗ್ ಬಾಸ್ ಯಾರು ಗೆಲ್ಬಹುದು? ಬಿಗ್ ಬಾಸ್ ಗಿಲ್ಲಿ ಸಹ ಗೆಲ್ಬೇಕು. ನಮ್ಮ ಮಂಡ್ಯ ಮಳವಳ್ಳಿ ತಾಲೂಕು ವ್ಯಕ್ತಿ, ಒಬ್ಬ ಕಷ್ಟ ಫಸ್ಟ್ ದುಡ್ಡಿ ಸಂಪಾದನೆ ಮಾಡಿ ಬತ್ರ ವ್ಯಕ್ತಿ, ಒಳ್ಳೆ ತರ ಸಂಪಾದನೆ ಮಾಡ್ತಾವ್ರೆ. ಅವನ್ ಸಪೋರ್ಟ್ ಮಾಡೋಣ ಬಿಡಿ, ಗೆಲ್ಲಿ ತಪ್ಪೇನಿದೆ ಅದ್ರಲ್ಲಿ. ಅವನೊಬ್ಬ ಕಾಮಿಡಿ ಕೆಲವರಲ್ಲಿ ವಿನ್ನರ್ ಆಗಿರೋ ವ್ಯಕ್ತಿ, ಒಳ್ಳೆ ಹೆಸರು ಮಾಡವನೆ, ಫಸ್ಟ್ ಎಲ್ಲ ರೀಲ್ಸ್ ಮಾಡವನೆ. ಬದುಕ್ಲಿ, ಚೆನ್ನಾಗಿದೆ, ಖುಷಿ ಪಡೋಣ. ಒಳ್ಳೆ ತಂದ್ರೆ ಮುಂದೆ ಬರ್ಬೇಕು, ಕಷ್ಟಪಟ್ಟು ಮುಂದೆ ಬರ್ಬೇಕು, ಯಾವನೇ ಅವನು ಮುಂದೆ ಬರಬಾರ್ದು. ಅದ್ ನನ್ಗೆ ಇಷ್ಟ ಆಗೋದು. ಇದೇನ ಸುಳ್ಳು? ನಿಜ. ಅಂತಿಮವಾಗಿ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಗಿಲ್ಲಿಗೆನೆ. ನಮ್ ಕಡೆ ಸ್ನೇಹಿತರು 150 ಜನ, ಅವ್ರಿಗೆ ಓಟು. ಸೂಪರ್, 150 ಜನ. ಸೂಪರ್ ಸರ್. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮ ನಿಮ್ಗೆ ಯಾರು ಇಷ್ಟ? ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ? ಅವ್ನ್ ಕಾಮಿಡಿ ಅವ್ನಿಗೆ ಇಷ್ಟ. ಹೌದು, ಅಶ್ವಿನಿ ಮೇಡಮ್ ಅವರು ಇಷ್ಟ, ಆದ್ರೆ ತುಂಬಾ ಬಾಯಿ ಇದೆ, ಬಾಯಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಅವ್ರು ಇಷ್ಟ. ಒಟ್ಟಾರೆಗೆ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿ ಗೆಲ್ತಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತಿದ್ವಿ ಸರ್, ರೆಡಿ ನೋಡ್ತಿದ್ವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಬಿಗ್ ಬಾಸ್ ರಘು ಮತ್ತೆ ಧನುಷ್. ಸರ್, ಇದುವರೆಗೂ ಎಲ್ಲ ಕಡೆ ಕೇಳಿರೋ ಪ್ರಕಾರ ಗಿಲ್ಲಿ ನಟ, ಕಾವ್ಯ, ರಕ್ಷಿತಾ ಅಂತ ಹೇಳ್ತಿದ್ರು. ಫಸ್ಟ್ ಟೈಮ್ ಸರ್ ರಘು ಧನುಷ್ ಕೇಳಿದ್ದು, ತುಂಬಾ ಖುಷಿ ಆಯ್ತು. ಹಾಗೆ ಅವರಿಬ್ರು ಯಾಕೆ ಇಷ್ಟ ಸರ್? ಅಂದ್ರೆ ನೈಜವಾಗಿ ಆಟ ಆಡ್ತಾರೆ ಅವರು. ಆದ್ರೆ ಈಗ ಗಿಲ್ಲಿ ನಟ ಅವರೆಲ್ಲ ಬರೀ ನಾಟಕ ಆಡ್ಕೊಂಡು ಬರೀ ಅವ್ರ ಕಾಲ ಹೇಳ್ಕೊಂಡು ಅದರಲ್ಲೇ ಕಾಲ ಕಳೀತಾರೆ. ಅವ್ರು ನೈಜವಾಗಿ ಅವ್ರೇನು ಆಟ ಆಡ್ತಿಲ್ಲ ಅವರು. ಹಾಗಾಗಿ ಧನುಷ್ ಮತ್ತೆ ರಘು ಅವರು ನೈಜವಾಗಿ ಆಟ ಆಡ್ತಾರೆ. ಇನ್ನೊಬ್ರು ಕಾಲ ಹೇಳೋದಾಗ್ಲಿ ಏನೂ ಇಲ್ಲ ಅವರಲ್ಲಿ. ಅವ್ರು ನೈಜವಾಗಿ ಏನಿದೆಯೋ ಅವರಲ್ಲಿ, ಆ ಬಿಗ್ ಬಾಸ್ ಏನು ಒಂದು ರೂಲ್ಸ್ ಕೊಟ್ಟಿದ್ಯೋ ಆ ರೂಲ್ ಅನುಗುಣವಾಗಿ ಅವರು ತಕ್ಕನಾಗಿ ಆಟ ಆಡ್ತಾ ಇದಾರೆ. ಹಾಗಾಗಿ ಅವ್ರು ಇಷ್ಟ. ಹೌದು ಸರ್, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಧನುಷ್. ಈ ಬಾರಿ ಯಾರು ಗೆಲ್ಬಹುದು ಸರ್ ಬಿಗ್ ಬಾಸ್? ಮೋಸ್ಟ್ ಟಾಪ್ 5 ಅಲ್ಲಿ ಧನುಷ್ ಅವ್ರು ಧನುಷ್ ಅವ್ರಿಗೂ ಬರ್ಬೋದು. ಧನುಷ್ ಗೆಲ್ಬಹುದು ಅನ್ಕೋತೀನಿ. ಹೌದಾ ಸರ್? ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಆರಿಫ್ ಅಂತ. ಮೊಹಮ್ಮದ್ ಆರಿಫ್ ಅವರೇ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹಾ ಸರ್, ನೋಡ್ತಾ ಇದ್ದೀನಿ. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಸುದೀಪ್ ನೋಡಕ್ ಇಷ್ಟ. ಅಂದ್ರೆ ಸುದೀಪ್ ಸರ್ ನೋಡೋದಕ್ಕೆ ಬಿಗ್ ಬಾಸ್ ನೋಡ್ತೀರಾ? ಅವರು 12 ಸೀಸನ್ ಇಂದ ಬಿಗ್ ಬಾಸ್ ಆಗಿದ್ದಾರೆ. ಹೌದು, ಅವ್ರು ಬಿಗ್ ಬಾಸ್ ಇಲ್ಲ. ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಕನ್ನಡದಲ್ಲಿ ಮಾಡಕ್ ಆಗಲ್ಲ ಅವ್ರಿಲ್ಲ ಅಂದ್ರೆ. ವಿತೌಟ್ ಸುದೀಪ್ ನೋ ಬಿಗ್ ಬಾಸ್. ಸುದೀಪ್ ವಿಸ ಸಲ್ಮಾನ್ ಖಾನ್, ಅವ್ರಿಬ್ರೆ ಬಾಸ್ಗಳು. ಹೌದು, ಈ ಬಾರಿಯ ಬಿಗ್ ಬಾಸ್ ಯಾರು ಗೆಲ್ಬೇಕಂತ ನಿಮ್ಮ ಆಸೆ? ಗಿಲ್ಲಿ ನಟನೇ ಗೆಲ್ಬೇಕು. ಹೌದಾ? ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್
ಗೆಲ್ಲಿ ನಟನೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇವಾಗ ಹೋಗ್ತಾ ಇರೋದು ಸ್ಪೋರ್ಟ್ಸ್ ಇಂದ, ಕರಾಟೆ ಸ್ಪೋರ್ಟ್ಸ್ ಇಂದ ಹೋಗ್ತಾ ಇರೋದು. ನಾವು ಕೋಲಾರ ಹೋಗ್ತಾ ಇದೀವಿ, ಅಲ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ನಮ್ಮ ಹಾಸನ್ ಡಿಸ್ಟ್ರಿಕ್ಟ್ ಇಂದ ಅರ್ಹಾನ್, ವಿಜಯ್, ಮತ್ತೆ ಅಲ್ಲಿನ ಒಂದು 5 ಮೆಂಬರ್ಸ್ ಆಯ್ಕೆ ಆಗಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಕರಾಟೆ ಮ್ಯಾಚ್ ಇರುತ್ತೆ, ಕಟ ಕುಮಿಟೆ ವಿಭಾಗ ಇರುತ್ತೆ. ಸೊ ಅದ್ರಲ್ಲಿ ಅಟೆಂಡ್ ಮಾಡಕ್ ಹೋಗ್ತಾ ಇದೀವಿ ಹಾಸನ್ ಡಿಸ್ಟ್ರಿಕ್ಟ್ ಇಂದ. ನಿಮಗೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ನಮ್ಮ ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಬಾಯ್. ಇದಿಷ್ಟು ನಮ್ಮ ಹಾಸನದಲ್ಲಿ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇವರಿಗೆ ಯಾರು ಇಷ್ಟ ಅಂತ ಇಷ್ಟು ಹೊತ್ತು ಎಲ್ಲರೂ ಅವರವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದಿಷ್ಟು ನೆಚ್ಚಿನ ಮಾತುಗಳು ಹಂಚಿಕೊಂಡಿದ್ದಾರೆ. ನಮ್ಮ ಹಾಸನದ ಜನತೆಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕಿಚ್ಚ ಬಾಸ್, ಜೈ ಬಿಗ್ ಬಾಸ್, ಜೈ ಕರ್ನಾಟಕ.